ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ, ಹೌಸ್ ವೈಫ್ಗಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಸಹ ಹೆಲ್ಪ್ಫುಲ್ ಆಗುವಂತಹ ವ್ಲಾಗ್ ಅಂತಲೇ ಹೇಳ್ತೀನಿ. ಸೊ ಹೀಗೆ ನಾವು ಸುಮ್ಮನೆ ಕೂತಿದ್ದಾಗ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ್ರು, ಈ ಥರ ಹ್ಯಾಪ್ ಇದೆ, ಅದರಲ್ಲಿ ನಾವು ಅರ್ನ್ ಮಾಡ್ಬೋದು ಅಂತ. ಹೇಗೆ ಏನು ಎತ್ತ ಅಂತ ತಿಳ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಜೊತೆಗೆ ನೀವು ಅರ್ನ್ ಮಾಡಲಿ ಅಂತ. ಸೊ ಮನೇಲಿ ಸುಮ್ಮನೆ ಬಿಡುವಿನ ಟೈಮಲ್ಲಿ ನಮ್ಗೆ ಯಾವುದೇ ರೀತಿ ಟಾರ್ಗೆಟ್ ಇಲ್ಲ, ಏನಿಲ್ಲ. ಸೊ ಆರಾಮಾಗಿ ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಫ್ರಾಡ್ ಇಲ್ಲ. ಏನಪ್ಪ ಅಂತ ಅಂದ್ಕೊತಾ ಇದ್ದೀರಾ? ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಒಂದಿನ ಏನು ಮಾಡೋದು, ಅರ್ನಿಂಗ್ಸ್ಗೆ ಏನಾದರೂ ಮಾಡಬೇಕಲ್ಲ, ಮನೇಲಿ ಇದೇ ರೀತಿ ಕೂತ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ಹೀಗೆ ಯೋಚನೆ ಮಾಡಬೇಕಾದ್ರೆ ನನ್ನ ಫ್ರೆಂಡು ಒಂದು ಸಜೆಸ್ಟ್ ಮಾಡಿದ್ರು. ಒಂದು ಹ್ಯಾಪ್ ಇದೆ, ಅದರಲ್ಲಿ ನಾವು ವರ್ಕ್ ಮಾಡಿದ್ರೆ ಈ ಥರ ಕಮಿಷನ್ ಸಿಗುತ್ತೆ ಅಂತ ಹೇಳಿ ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ. ಒಂದು 3-4 ಡೇಸ್ ಆಯಿತು ನಾನು ಮಾಡಿ. ಜೊತೆಗೆ ನೀವು ಅರ್ನ್ ಮಾಡಲಿ ಅನ್ನೋದೇ ನನ್ನ ಖುಷಿ. ಹಾಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಫ್ರಾಡ್ ಇಲ್ಲ. ನಾವು ಎಷ್ಟು ಎಫರ್ಟ್ ಹಾಕಿ ನಾವೆಷ್ಟು ವರ್ಕ್ ಮಾಡ್ತೀವೋ ಅಷ್ಟೇ ಅಮೌಂಟು ನಮಗೆ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಬಂದು ಬೀಳುತ್ತೆ. 30-40 ಡೇಸಲ್ಲಿ ನಮ್ಮ ಅಕೌಂಟ್ಗೆ ಬರುತ್ತೆ. ಆ್ಯಂಡ್ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಲ್ಲು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಸ್ಕ್ರೀನಲ್ಲಿ ಆಲ್ರೆಡಿ ಇದೆ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸೋದಕ್ಕೆ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರಿಂದ ಸೊ ಈಗ ನಾನು ವಿಶ್ ಲಿಂಕ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ವಿಶ್ ಲಿಂಕ್ ಅಂತ ಟೈಪ್ ಮಾಡಿದ ತಕ್ಷಣ 2 ಆ್ಯಪು ಬರುತ್ತೆ. ಸೊ ವಿಶ್ ಲಿಂಕ್ ಕ್ರಿಯೇಟರ್ ಮತ್ತು ವಿಶ್ ಲಿಂಕ್ ಶಾಪ್ ಆ್ಯಪ್ ಅಂತ 2 ಓಪನ್ ಆಗುತ್ತೆ. ಅದರಲ್ಲಿ ನಾವು ಕ್ಲಿಕ್ ಮಾಡಬೇಕಾಗಿರೋದು ವಿಶ್ ಲಿಂಕ್ ಕ್ರಿಯೇಟರ್ ಅಂತ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಸೊ ನಾನು ಆಲ್ರೆಡಿ ಆ ಪೇಜ್ ಓಪನ್ ಮಾಡಿರೋದ್ರಿಂದ ಇದು ಓಪನ್ ಆಗಿದೆ. ವಿಶ್ ಲಿಂಕ್ ಹೋಮ್ ಪೇಜು ಈ ಥರ ಇರುತ್ತೆ. ಸೊ ಇದರಲ್ಲಿ ನಮಗೆ 5 ಪೇಜಸ್ ಇದೆ. 5 ಪೇಜಸ್ಸಲ್ಲಿ ಒಂದು ಹೋಮ್, ಸೆಕೆಂಡ್ ಒನ್ ಶಾಪ್, ಥರ್ಡ್ ಒನ್ ಕ್ರಿಯೇಟರ್, ಫೋರ್ತ್ ಒನ್ ಬ್ರ್ಯಾಂಡ್ಸ್, ಫಿಫ್ತ್ ಒನ್ ಅನಾಲಿಸಿಸ್. ಕ್ರಿಯೇಟರಲ್ಲಿ ನಮಗೆ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಡೈರೆಕ್ಟ್ ಸೇಲಿಂಗ್ ಲಿಂಕು ಆರಾಮಾಗಿ ಇದರಲ್ಲೇ ಲಿಂಕ್ನ ಇದು ಮಾಡ್ಬೋದು. ಸಿಂಗಲ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಇದರಲ್ಲಿ ನಾವು ಪ್ರಾಡಕ್ಟ್ ಲಿಂಕನ್ನು ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ. ಇದು ಅನಾಲಿಸಿಸಲ್ಲಿ ನಾವು ಎಷ್ಟು ಅಮೌಂಟು ನಾವು ಅರ್ನ್ ಮಾಡಿರ್ತೀವಿ ಅನ್ನೋ ಪೇಜ್ ಆಗಿರುತ್ತೆ. ಇದರಲ್ಲಿ ನಮಗೆ ಮೀಶೋ, ಮಿಂತ್ರಾ, ಫ್ಲಿಪ್ಕಾರ್ಟ್ ಈ ರೀತಿ ಸೋ ಮೆನಿ ಕಂಪ್ನಿಗಳು ಟೈಅಪ್ ಆಗಿದೆ. ಇದರಲ್ಲಿ ಇಷ್ಟು ಕಂಪ್ನಿಯಲ್ಲಿ ನಾವು ಎಷ್ಟು ಬ್ರ್ಯಾಂಡ್ ಪ್ರಾಡಕ್ಟ್ನ ನಾವು ಲಿಂಕ್ನ ಶೇರ್ ಮಾಡಿ ಅಮೌಂಟ್ ಅರ್ನ್ ಮಾಡ್ತೀವೋ ಅಷ್ಟು ನಮಗೆ ಇಷ್ಟು ಪ್ರಾಫಿಟ್ ಅಂತ, ಇಷ್ಟು ಪರ್ಸೆಂಟೇಜಲ್ಲಿ ಅಂತ ನಮಗೆ ಬಂದು ಅಕೌಂಟ್ಗೆ ನೇರವಾಗಿ ಬೀಳುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲು ಮೀಶೋನ ಕ್ಲಿಕ್ ಮಾಡಿ, ಸೊ ಮೀಶೋನಲ್ಲಿ ನಾನು ಒಂದು ಪ್ರಾಡಕ್ಟ್ನ ಲಿಂಕ್ನ ಹಾಕಬೇಕು. ಇವಾಗ ನಾನು ಏನು ಮಾಡಬೇಕು, ಅಲ್ಲಿ ಮೀಶೋ ಕ್ಲಿಕ್ ಮಾಡಿದೆ. ಸೊ ಆ ವೆಬ್ಸೈಟ್ಗೆ ಹೋಗಿ ಗೋ ಟು ವೆಬ್ಸೈಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೇನ್ ಮೀಶೋ ಪೇಜ್ಗೆ ಹೋಗುತ್ತೆ. ಸೊ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು, ನಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು. ಪ್ರಾಡಕ್ಟ್ನ ನಾವು ಕಾಪಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ಸೊ ಎಷ್ಟು ಸ್ಟಾರ್ ಇದೆ, ಏನು ಎತ್ತ ಅಂತ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು D10 ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ಶೇರ್ ಅಂತ ಇದೆಯಲ್ವಾ, ಸೊ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಕಾಪಿ ಬೋರ್ಡ್ ಅಂತ ಬರುತ್ತೆ. ಆ ಲಿಂಕ್ನ ಕಾಪಿ ಮಾಡಿಕೊಂಡು ನಾವು ಮೇಯ್ನಾಗಿ ವಿಶ್ ಲಿಂಕ್ಗೆ ಹೋಗೋಣ. ಡೈರೆಕ್ಟು ವಿಶ್ ಲಿಂಕ್ ಆ್ಯಪ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಪೇಸ್ಟ್ ಮಾಡಬೇಕಾಗತ್ತೆ. ಕ್ರಿಯೇಟರಲ್ಲಿ ಹೋಗಿ ಸಿಂಗಲ್ ಪ್ರಾಡಕ್ಟ್ ಅಂತ ಇದೆಯಲ್ವ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಸ್ಟ್ ಮಾಡಿದ್ರೆ ನೆಕ್ಸ್ಟು ನಾವು ನೋಡಿ ಇಲ್ಲಿ ಪೇಸ್ಟ್ ಮಾಡಿದೆ ಆ ಲಿಂಕನ್ನು. ಸೊ ಇಲ್ಲಿ ಗೋ ಟು ವೆಬ್ಸೈಟ್ ಅಂತ ಕೊಟ್ಟೆ. ಸೊ ಇದು ಶೇರ್ ಆಗುತ್ತೆ, ಅದರೊಳಗೆ ಈ ರೀತಿ ಶೇರ್ ಆಗುತ್ತೆ, ನೋಡ್ತಾ ಇರ್ಬೋದು. ಈ ರೀತಿ ಶೇರ್ ಆದಮೇಲೆ ಒಂದು ಸ್ವಲ್ಪ ರೀಫ್ರೆಶ್ ಕೊಟ್ಟರೆ
ನಾವು ಯಾವುದನ್ನು ಸೇಲ್ ಮಾಡಿದ್ದೀವೋ ಅದು ಬರುತ್ತೆ. ಶಾಪಲ್ಲಿ ಹೋಗಿ ಸಿಂಗಲ್ ಪ್ರಾಡಕ್ಟ್ ಅಂತ ಇರುತ್ತಲ್ಲ ಅಲ್ಲಿ ಹೋದರೆ ಇದು ಓಪನ್ ಆಗುತ್ತೆ. ಈಗ ನಾನು ಶೇರ್ ಅಂತ ಕೊಡ್ತೀನಿ. ಶೇರ್ ಅಂತ ಕೊಟ್ಟರೆ ಕಾಪಿ ಆಗುತ್ತೆ. ಸೊ ನಾನಿಲ್ಲಿ ಎಷ್ಟೆಲ್ಲ ಪ್ರಾಡಕ್ಟ್ನ ಶೇರ್ ಮಾಡಿದ್ದೀನಿ, ಸೇಲ್ ಮಾಡಿದ್ದೀನಿ ಅನ್ನೋದನ್ನು ಇಲ್ಲಿ ಒಂದು ಗ್ಯಾಲರಿಲಿ ಫೈಲಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ನಾವು ಯಾವ್ಯಾವ ಪ್ರಾಡಕ್ಟ್ಗೆ ಎಷ್ಟೆಷ್ಟು ಪರ್ಸೆಂಟೇಜು ಫಿಕ್ಸ್ ಮಾಡಿದಾರೋ ಅದು ಸಹ ಅಲ್ಲೇ ಮೆನ್ಷನ್ ಆಗಿರುತ್ತೆ. ನೀವು ಕಾಣ್ತಾ ಇರ್ಬೋದು ರೆಡ್ಡು ಮತ್ತು ಬ್ಲೂ ಮಾರ್ಕಲ್ಲಿ. ಸೊ ನಾನು ಅಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಪೇಸ್ಟ್ ಮಾಡಿಕೊಂಡೆ. ಆ್ಯಂಡ್ ನಾವು ಬೇಕು ಅಂದಲ್ಲಿ ವಾಟ್ಸಪ್ಪಲ್ಲಿ ನಾವು ಶೇರ್ ಮಾಡ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಬೋದು, ಇನ್ಸ್ಟಾದಲ್ಲಿ ಶೇರ್ ಮಾಡ್ಬೋದು. ಇನ್ಸ್ಟಾದಲ್ಲಿ ನಮಗೆ 1000 ಫಾಲೋವರ್ಸು ಅಥವಾ 100 ಫಾಲೋವರ್ಸ್ ಇದ್ರೂ ಸಹ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬಲ್ಲಿ ಸಹ ಫಾಲೋವರ್ಸ್ ಇದ್ದರೆ ಆರಾಮಾಗಿ ನಾವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಟೋಟಲಲ್ಲಿ ನಮಗೆ ಫಾಲೋವರ್ಸ್ ಇರಬೇಕು ನಾವು ಶೇರ್ ಮಾಡಬೇಕಾದ್ರೆ. ಆ್ಯಂಡ್ ಇನ್ನೊಂದು ಮೋರ್ ಥಿಂಕ್ ಅಂದರೆ ಏನಂದರೆ ನಾವು ಏನು ಪ್ರಾಡಕ್ಟ್ನ ಸೇಲ್ ಮಾಡ್ತೀವೋ ಅದನ್ನು ಪರ್ಚೇಸ್ ಮಾಡಬೇಕು ಕಸ್ಟಮರು. ಅದನ್ನು ಪರ್ಚೇಸ್ ಮಾಡಿದಾಗ ನಮಗೆ ಕಮಿಷನ್ ಇಷ್ಟಿಷ್ಟು ಅಂತ ಸಿಗುತ್ತೆ. ನೋಡ್ತಾ ಇರ್ಬೋದು ನನಗೆ ಇವತ್ತು 83 ಮೆಂಬರ್ಸ್ ನೋಡಿದ್ದಾರೆ, ಆದರೆ ಯಾರೂ ಪರ್ಚೇಸ್ ಮಾಡಿಲ್ಲ. ಆ್ಯಂಡ್ ಎಸ್ಟರ್ಡೇ ಒಬ್ಬರು ಪರ್ಚೇಸ್ ಮಾಡಿದ್ದಾರೆ, ಮೊನ್ನೆ ನನಗೆ 2 ಪರ್ಚೇಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು ಕಮಿಷನ್ನು ಸಹ ಆರಾಮಾಗಿ ಅದರಲ್ಲೇ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಟುಡೇ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಹಾಲ್ ಟೈಮ್ ಅಂತ ಕೊಟ್ಟರೆ, ಸೊ ನೋಡಿ ಹಾಲ್ ಟೈಮ್ ಅಂತ ಕೊಟ್ಟೆ. ಈಗ ಓಕೆ ಅಂತ ಕೊಟ್ಟರೆ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ, ಎಷ್ಟು ಟೋಟಲ್ ಅಮೌಂಟು 100 ರೂಪೀಸು ಟೋಟಲ್ ಪ್ರಾಡಕ್ಟ್ ಅಮೌಂಟು. ಬಟ್ ನಾನು ಅರ್ನ್ ಮಾಡಿರೋದು 177. ಈ ರೀತಿ ಪರ್ಸಂಟೇಜ್ ಮೇಲೆ ನಮಗೆ ಅರ್ನ್ ಮಾಡ್ತಾ ಹೋಗ್ಬೋದು. ಅದು ನಮಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳಿರುತ್ತೆ. ಸೊ ನಾವು ಯಾವ ರೀತಿ ಡ್ರಾ ಮಾಡೋದು ಅಂತ ಅಂದರೆ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ. ಇದರಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳಾಗಿರ್ಬೋದು, ಬ್ರೋಕರ್ಗಳಾಗಿರ್ಬೋದು ನಾವು ನಂಬಿ ಮೋಸ ಹೋಗ್ತಾ ಇದ್ದೀವಿ ಅನ್ನೋ ಚಿಂತೆ ಅಂತೂ ಬೇಡ. ಮೇನ್ ಪೇಜಲ್ಲೇ ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ, ಆ ಫಾರ್ಮ್ನ ಫಿಲ್ ಮಾಡಿದ್ರೆ ಸಾಕು. ಎಲ್ಲ ಆರಾಮಾಗಿ ಅಲ್ಲೇ ನಮಗೆ ನೀಟಾಗಿ ಬ್ಯಾಂಕ್ ಅಕೌಂಟ್ ಎಲ್ಲ ನೋಡಿಕೊಂಡು ಫಿಲ್ ಮಾಡಿ. ನಾನಿಲ್ಲಿ ಇನ್ಸ್ಟಾ ಮತ್ತು ಯೂಟ್ಯೂಬ್ನ ಲಿಂಕ್ ಮಾಡಿದ್ದೀನಿ. ಇನ್ಸ್ಟಾ ID ಬಂದು ಹೊಸದು, ಯೂಟ್ಯೂಬ್ ಬಂದು ನಾನು ಆಲ್ರೆಡಿ ರನ್ನಿಂಗಲ್ಲಿರೋದನ್ನೇ ಲಿಂಕು ಶೇರ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಫ್ರಾಡ್ ಆಗಲಿ ಏನಾಗಲಿ ಇರೋದಿಲ್ಲ. ನೋಡಿದ್ರಲ್ಲ ವ್ಲಾಗು, ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿ ಇಲ್ಲ, ಏನಿಲ್ಲ. ಸೊ ಆರಾಮಾಗಿ ನಮ್ಮ ವರ್ಕ್ನ ನಾವು ಮಾಡ್ಕೊತಾ ಹೋಗ್ಬೋದು, ಇಂಡಿಪೆಂಡೆಂಟಾಗಿ ಬದುಕ್ಬೋದು. ಸುಮಾರು ಜನ ಲಕ್ಷ ಸಂಪಾದನೆ ಮಾಡಿರೋರು ಇದ್ದಾರೆ, ಲಕ್ಷ ಕಮಿಷನ್ ತೊಗೊಂಡು ವರ್ಕ್ ಮಾಡ್ತಿರೋರು ಉಂಟು. ಸೊ ಈ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ವ್ಲಾಗ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದೇ ರೀತಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.